ಮೋದಿ ಯಾಕೆ ಇಸ್ರೇಲ್ಗೆ ಹೋದ್ರು, ಮೋದಿ ಯಾಕೆ ನೆತನ್ಯಾಹುನ ತಪ್ಪಿಕೊಂಡ್ರು? 1971 ವಾರಲ್ಲಿ, ಕಾರ್ಗಿಲ್ ವಾರಲ್ಲಿ, ಆಪರೇಷನ್ ಸಿಂಧೂರಲ್ಲೂ ಕೂಡ ಇಸ್ರೇಲು ಭಾರತಕ್ಕೆ ಸಪೋರ್ಟ್ ಮಾಡ್ತು. ಈಗ ಇಸ್ರೇಲ್ಗೆ ಏನಾಗಿದೆ, ಇಸ್ರೇಲ್ಗೆ ಇಟ್ ಈಸ್ ಕ್ವಶನ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್. ಇಸ್ರೇಲು ಸ್ನೇಹಿತರೆ ಕೇವಲ 1 ಕೋಟಿ ಜನ ಇದ್ದಾರೆ ಇಸ್ರೇಲಲ್ಲಿ, ಅದರಲ್ಲಿ 20% ಮುಸಲ್ಮಾನರೇ ಇದ್ದಾರೆ. ಅಲ್ಲಿ ನೀವು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಸ್ರೇಲ್ ಅವರಿಗೆ ಮುಗೀತು. ನಾವು ಅವ್ರ ಕಡೆ ಇರಬೇಕಾ ಅಥವಾ ಅವ್ರ ಹತ್ರ ದ್ವೇಷ ಕಟ್ಕೋಬೇಕಾ? ಇಂಡಿಯಾಗೆ ಮತ್ತು ಇರಾನ್ಗೆ ಸಿವಿಲೈಸೇಷನಲ್ ಕಾಂಟ್ಯಾಕ್ಟ್ ಆ್ಯಂಡ್ ಫ್ರೆಂಡ್ಶಿಪ್ ಇದೆ. ಸೊ ಭಾರತ ಏನು ಇರಾನ್ ವಿರುದ್ಧ ಅಲ್ಲ, ಆದರೆ ಭಾರತ ಇರಾನಿನ ಟೆರರಿಸಮ್ ವಿರುದ್ಧ. ಮೊದಲನೇ ದಿವಸ ಗ್ಯಾಸ್ ಶಾರ್ಟೇಜು, ಆ ಶಾರ್ಟೇಜು, ಈ ಶಾರ್ಟೇಜು ಅಂದರೆ ಈ ಥರ ಜನಕ್ಕೆ ಪ್ಯಾನಿಕ್ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ನನ್ನ ಮನೇಲಿ ನಮ್ಮ ಹತ್ರ 1 ಸಿಲಿಂಡರ್ ಇರುತ್ತೆ, ನಾನು 2 ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ, ಅಥವಾ ಇನ್ನೊಬ್ಬ ಯಾರೋ ಅಂಗಡೀಲಿ ಅಥವಾ ಹೋಟ್ಲಲ್ಲಿ 2 ಬದಲು 3 ಸಿಲಿಂಡರ್ ಇಟ್ಕೊಳ್ಳೋಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಶಾರ್ಟೇಜ್. ಸುಮಾರು 1 ವರ್ಷದ ಹಿಂದೆ ಜಯನಗರ್ 9th ಬ್ಲಾಕ್ ತರಕಾರಿ ಮಾರ್ಕೆಟ್ ಹತ್ರ 3 ಜನ ಅಮೇರಿಕನ್ಸ್ನ ಆಕ್ಸಿಡೆಂಟಲ್ಲಾಗಿ ಮೀಟ್ ಮಾಡಿದೆ. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಅವರು ಒಂಥರ ಎಲ್ಲರನ್ನೂ ಸ್ಟಡಿ ಮಾಡೋ ಥರ ನೋಡ್ತಿದ್ರು. ನಾನೇ ಅವ್ರನ್ನ ಮಾತಾಡಿಸ್ಕೊಂಡು ಏನು ನೋಡ್ತಿದ್ದೀರಾ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ನಾವು ಭಾರತ ದೇಶದಲ್ಲಿ ಯಾವ ರೀತಿ ಅಂಡರ್ ಪ್ರಿವಿಲೇಜ್ಡು, ಸೆಮಿ ಎಜುಕೇಟೆಡ್ಡು ಮತ್ತು ಲೋಯರ್ ಮಿಡಲ್ ಕ್ಲಾಸ್ ಜೀವನ ನಡೆಸ್ತಾರೆ, ಯಾವ ರೀತಿ ಎಂಟರ್ಪ್ರೈಸಿಂಗ್ ಆಗಿರ್ತಾರೆ ಅಂತ ನೋಡೋಕ್ಕೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದೇ ರೀತಿ ನಾನು ಮಾತಿಗೆ ಬಂದು ಅವ್ರಿಗೆ ನಾನೊಂದು ಮಾತನ್ನು ಹೇಳಿಬಿಟ್ಟೆ. ಭಾರತ ದೇಶದಲ್ಲಿ ಅಮೆರಿಕಾದಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಜಾಸ್ತಿ ಜನ ಭಾರತ ದೇಶದಲ್ಲಿ ಟ್ರಂಪ್ ಮತ್ತು ಅಮೆರಿಕನ್ ಎಲೆಕ್ಷನ್ಸ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟೆ. ಈಗ ನಾನು ಅದನ್ನು ಪ್ರೂವ್ ಮಾಡಲೇಬೇಕಾಯಿತು. ನನ್ನ ಒಂದು ಮೊಬೈಲ್ನಲ್ಲಿ ಟ್ರಂಪ್ ಅವ್ರ ಫೋಟೋ ಇಟ್ಕೊಂಡು ಸುಮಾರು 10 ಜನ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ವೆಂಡರ್ಸ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಫೋಟೋ ತೋರಿಸಿ ಇದು ಯಾರು ಅಂತ ಕೇಳಿದೆ. ಅಮೆರಿಕನ್ಸು ನನ್ನ ಜೊತೆ ಇದ್ದರು. ಕೇಳಿದಾಗ 10ರಲ್ಲಿ 8 ಜನ ಇದು ಟ್ರಂಪ್ ಅಂತ ಗುರ್ತಿಡಿದ್ರು. ಅಷ್ಟೇ ಅಲ್ಲ, ಆಮೇಲೆ ಅವ್ರಿಗೆ ಆ ಪ್ರತಿಯೊಬ್ಬರು ವೆಜಿಟೇಬಲ್ ಮತ್ತು ಫ್ರೂಟ್ ವೆಂಡರ್ಸು ಯಾವುದೇ ತರಕಾರಿ ಅಥವಾ ಹಣ್ಣನ್ನು ಅವ್ರು ಮಾರ್ತಿದ್ದಾರೆ ಅದರದ್ದು ಕನ್ನಡ ಹೆಸರು ಮತ್ತು ಇಂಗ್ಲೀಷ್ ಹೆಸರು ಕೂಡ ಹೇಳಿಸ್ತೆ. ಇಷ್ಟೇ ಅಲ್ಲ, ಮುಂದೆ 1 kg ಎಷ್ಟು, ಅರ್ಧ kg ಎಷ್ಟು, 1.25 kg ಎಷ್ಟು, 1.25 kg ಎಷ್ಟು, ಈ ಥರ ಅದರದ್ದು ಬೆಲೆಗಳನ್ನ ಸುಮಾರು ಜನ ಕ್ಯಾಲ್ಕುಲೇಟ್ ಯೂಸ್ ಮಾಡದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿ ಆ 3 ಜನಕ್ಕೂ ತುಂಬ ಆಶ್ಚರ್ಯ ಆಗಿ ಅವರು ಕೊನೆಗೆ ಒಂದು ಮಾತು ಹೇಳಿ ಅಲ್ಲಿಂದ ಹೊರಟರು. ವಿ ಶುಡ್ ನಾಟ್ ಜಡ್ಜ್ ಇಂಡಿಯಾ ಬೈ ಇಟ್ಸ್ ಟ್ರಾಫಿಕ್ ಆ್ಯಂಡ್ ಗಾರ್ಬೇಜ್ ಆನ್ ದಿ ರೋಡ್. ನೋ ಬಡಿ ಇನ್ ದಿ ವರ್ಲ್ಡ್ ಕ್ಯಾನ್ ಸ್ಟಾಪ್ ಇಂಡಿಯಾ ಬಿಕಮಿಂಗ್ ಎ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟರು. ಸ್ನೇಹಿತರೆ, ಭಾರತದವರು ಯಾತಕ್ಕೆ ಅಮೆರಿಕನ್ ಎಲೆಕ್ಷನ್ಸು ಅಥವಾ ಟ್ರಂಪು ಅಥವಾ ಅಮೆರಿಕನ್ ಪಾಲಿಟಿಕ್ಸ್ನ ಯಾತಕ್ಕೆ ಫಾಲೋ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು 4-5 ಕಾರಣಗಳಿವೆ. ಮೊದಲನೇ ಕಾರಣ, ಟ್ರಂಪ್ ಮತ್ತು ಮೋದಿಗೆ ತುಂಬ ವೆರಿ ಕ್ಲೋಸ್ ಫ್ರೆಂಡ್ಶಿಪ್ ಇದೆ. ಹಿಂದೆ 2019ರಲ್ಲಿ ಟೆಕ್ಸಾಸಲ್ಲಿ ಹೌದಿ ಮೋದಿ ಈವೆಂಟ್ ಆದಾಗ ಮೋದಿ ಅವರು ಟ್ರಂಪ್ ಅವ್ರನ್ನೂ ಅಲ್ಲಿ ಇನ್ವೈಟ್ ಮಾಡಿದರು. ಅಷ್ಟೇ ಅಲ್ಲ, 2020ರಲ್ಲಿ ಟ್ರಂಪ್ ಅವರು ಭಾರತ ದೇಶಕ್ಕೆ ಬಂದಾಗ ನಮಸ್ತೆ ಮೋದಿ ಅಂತ ಅಹಮದಾಬಾದಲ್ಲಿ ದೊಡ್ಡದೊಂದು ಈವೆಂಟ್ ನಡೀತು. ಹೀಗೆ ಟ್ರಂಪ್ ಮತ್ತು ಮೋದಿ ಅವ್ರದ್ದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿ ಇತ್ತು. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನಂದರೆ, ಟ್ರಂಪು ಮೊದಲನೇ ಸಲ ಪ್ರೆಸಿಡೆಂಟ್ ಆದಾಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಯಿತು. ಆವಾಗ ಟ್ರಂಪ್ ಹೇಳಿದ್ರು, ಅಮೆರಿಕಾದವರು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ಯಾವುದೇ ಆದ ಗಲಭೆ ನಡೆದ್ರೆ ನಾವು ಅದನ್ನು ಸಹಿಸಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಚೈನಾ ಆರ್ಮಿ ಭಾರತದ ಒಳಗೆ ನುಸುಳಕ್ಕೆ ಟ್ರೈ ಮಾಡ್ತಾ ಇತ್ತು. ಆವಾಗ ಕೂಡ ಟ್ರಂಪ್ ಅವರು ವಿ ವಿಲ್ ಸ್ಟ್ಯಾಂಡ್ ಬೈ ದಿ ಸೆಕ್ಯೂರಿಟಿ ಆ್ಯಂಡ್ ಇಂಟಗ್ರಿಟಿ ಆಫ್ ಇಂಡಿಯಾ ಅಂತ ಹೇಳ್ಕೊಟ್ರು. ಪರ್ಹ್ಯಾಪ್ಸ್ ಹಿ ಇಸ್ ದಿ ಓನ್ಲಿ ವರ್ಲ್ಡ್ ಲೀಡರ್ ಹೂ ಸ್ಟುಡ್ ಬೈ ಇಂಡಿಯಾ ಆ್ಯಂಡ್ ಇಟ್ಸ್ ಇಂಟಗ್ರಿಟಿ ಆ್ಯಂಡ್ ಆಲ್ಸೋ ಬೈ ಹಿಂದೂಸ್. ಇದು ಎರಡನೇ ಕಾರಣ. ಮೂರನೇ ಕಾರಣ ಏನಂದರೆ, ಟ್ರಂಪ್ ಅವರು ಯಾವಾಗಲೂ ಜಿಹಾದಿ ಟೆರರಿಸಮ್ ಹಾಗೂ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿರುದ್ಧ ಇದ್ದಾರೆ. ಇದನ್ನು ಭಾರತ ದೇಶದವರು ಯಾತಕ್ಕೆ ಹೋಲಿಸ್ತಾರೆ ಅಂದರೆ, ಕಾಶ್ಮೀರಲ್ಲಿ ನಡೆಯುವ ಟೆರರಿಸಮು ಅಥವಾ ಬಾಂಬೆಲಿ ಹಾಕಿದ್ದ ಬಾಂಬ್ ಟೆರರಿಸಮು ಇದಕ್ಕೆ ಹೋಲಿಸ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸು ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ವೆಸ್ಟ್ ಬೆಂಗಾಲಲ್ಲಿ ಅಸ್ಸಾಂ ಮೂಲಕ ಸುಮಾರು 2 ಲಕ್ಷ ಬಾಂಗ್ಲಾದೇಶಿಗಳು ಇಲ್ಲಿಗಲ್ ಆಗಿ ಭಾರತ ದೇಶಕ್ಕೆ ಬಂದಿದ್ದಾರೆ. ಸೊ ಇದನ್ನು ಹೋಲಿಸ್ಕೊಂಡು ಟ್ರಂಪು ನಮ್ಮ ಯೋಚನೆಯಲ್ಲೇ ಇದ್ದಾರೆ ಅಂತ ಭಾರತದವರು ಅಮೆರಿಕ ಮತ್ತು ಟ್ರಂಪ್ ಪಾಲಿಟಿಕ್ಸ್ ಮತ್ತು ಎಲೆಕ್ಷನ್ಸ್ನ ಫಾಲೋ ಮಾಡ್ತಾರೆ. 4ನೇದಾಗಿ, ಟ್ರಂಪ್ ಆ್ಯಂಡ್ ರಿಪಬ್ಲಿಕನ್ಸ್ ಆರ್ ಡೆಡ್ ಅಗೈನ್ಸ್ಟ್ ಲೆಫ್ಟ್ ಲಿಬರಲ್ಸ್. ಇದು ಯಾತಕ್ಕೆ ಅಂದರೆ, ಒಂದು ಲೇಟೆಸ್ಟ್ ಉದಾಹರಣೆ ಕೊಟ್ಟಾಗ ಹಮಾಸು ಇಸ್ರೇಲ್ ಮೇಲೆ 2023ರಲ್ಲಿ ದಾಳಿ ಮಾಡಿ ಸುಮಾರು 1200 ಜನನ್ನ ಒಂದೇ ದಿನ ಕೊಂದು ಸುಮಾರು 250 ಜನನ್ನ ಹೋಸ್ಟೇಜ್ ಆಗಿ ತೊಗೊಂಡು, ಅಷ್ಟೇ ಅಲ್ಲ ಅಲ್ಲಿದ್ದ ಸಣ್ಣ ಮಕ್ಕಳನ್ನ ಕೂಡ ಮೈಕ್ರೋ ಓವನಲ್ಲಿ ಹಾಕಿ ಸುಟ್ಟಿ ಸಾಯಿಸ್ಬಿಟ್ರು. ಆವಾಗ ಇಸ್ರೇಲು ತನ್ನ ಆತ್ಮರಕ್ಷಣೆಗೆ ಹಮಾಸ್ ಮೇಲೆ ಗಾಜಾ ಸ್ಟ್ರಿಪ್ಪಲ್ಲಿ ದಾಳಿ ಮಾಡ್ತು. ಅದನ್ನು ದಾಳಿ ಮಾಡಿದ್ದನ್ನು ಅಪೋಸ್ ಮಾಡಿ ಅಮೆರಿಕಾದಲ್ಲಿ ಲೆಫ್ಟಿಸ್ಟು ಎಲ್ಲ ಯೂನಿವರ್ಸಿಟಿಗಳನ್ನೂ ಕ್ಯಾಪ್ಚರ್ ಮಾಡಿಬಿಟ್ಟು ಅಲ್ಲಿ ಯೂನಿವರ್ಸಿಟಿನ ಬ್ಲಾಕ್ ಮಾಡಿಬಿಟ್ಟು ಅಲ್ಲಿ ಪ್ಯಾಲೆಸ್ಟೈನ್ ಧ್ವಜನ ಹಾಕಿ ಅಮೆರಿಕ ಧ್ವಜನ ಸುಡ್ತಾಯಿದ್ರು. ಇದನ್ನು ಭಾರತ ದೇಶದವ್ರು ನಾವೇನು ಮಾಡ್ತೀವಿ ಅಂದರೆ, ಭಾರತ ದೇಶದ ಎಲ್ಲರೂ ಆಲ್ ಪೇಟ್ರಿಯಟ್ಸು
ದೇ ಕಂಪೇರ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ JNU. JNUನಲ್ಲಿ ಹಿಂದೆ ಬುರಾನ್ ವಾನಿ, ಅಫ್ಜಲ್ ಗುರು ಅವ್ರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು, ಕಾಶ್ಮೀರದ ಸಪ್ರೇಟಿಸ್ಟ್ಗೆ ಸಪೋರ್ಟ್ ಮಾಡಿಕೊಂಡು ಆಜಾದಿ ಆಜಾದಿ ಅಂತ ಘೋಷಣೆ ಕೂಗ್ತಿದ್ದಿದ್ದೆ ಈ ತುಕಡೆ ಗ್ಯಾಂಗು. ಅಷ್ಟೇ ಅಲ್ಲ, ಇತ್ತೀಚೆಗೆ ಈಗ ಕೇವಲ 1 ತಿಂಗಳು ಹಿಂದೆ ಮೋದಿ ತೇರಿ ಖಬರ್ ಖುದೇಗಿ ಅಂತ ಹೇಳಿದ್ರು ಅಲ್ಲಿದ್ದ ಸ್ಟೂಡೆಂಟ್ಸು, ಲೆಫ್ಟಿಸ್ಟ್ ಸ್ಟೂಡೆಂಟ್ಸು. ಹಂಗಂದ್ರೆ ಏನು ಅಂದರೆ, ಮೋದಿ ನೀನು ಹೆಣ ಹೂಳಕ್ಕೆ ಹಳ್ಳ ತೋಡ್ತೀವಿ ಅಂತ ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಈ ಲೆಫ್ಟಿಸ್ಟ್ ಮೆಂಟಾಲಿಟಿ ಯಾವ ರೀತಿ ಭಾರತ ದೇಶದಕ್ಕೆ ಎಗೇನ್ಸ್ಟಾಗಿ ಹೋಗ್ತಾರೋ, ಅದೇ ಥರ ಲೆಫ್ಟಿಸ್ಟ್ಗಳು ಅಮೆರಿಕಾದಲ್ಲಿ ಆ ದೇಶದ ಎಗೇನ್ಸ್ಟಾಗಿ ಹೋಗ್ತಾರೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಪ್ಯಾಲೆಸ್ಟೈನ್ನ ಹಮಾಸ್ನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವ್ರನ್ನೂ ಸಪೋರ್ಟ್ ಮಾಡ್ತಾರೆ. ಇದೇ ಲೆಫ್ಟಿಸ್ಟ್ಗಳನ್ನ ಯಾವುದೇ ಆಗಲಿ ಅವರು ವೈಲೆನ್ಸ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಒಂದು ಗ್ರೂಪ್ ಅದು. ಇಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಆಗಿದ್ದ ಮೊದಲನೇ ದಿನ ಅಮೆರಿಕನ್ ಗೌರ್ಮೆಂಟ್ ಹಾಗೂ ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಅವರು ಭಾರತಕ್ಕೆ ಸಪೋರ್ಟ್ ಮಾಡಿಕೊಂಡೇ ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ಸೀಸ್ ಫೈರ್ ಆದ ನಂತರ ನಾನಾ ಥರ ಸ್ಟೇಟ್ಮೆಂಟ್ಸ್ಗಳು ಬಂದಿದೆ. ಅದನ್ನು ಈಗ ಸದ್ಯಕ್ಕೆ ಪಕ್ಕಕ್ಕೆ ಇಡೋಣ. ಅಂದರೆ ಭಾರತ ದೇಶಕ್ಕೆ ಆಪರೇಷನ್ ಸಿಂಧೂರಲ್ಲಿ ಸಪೋರ್ಟ್ ಮಾಡಿದ್ರಲ್ಲಿ ಇಸ್ರೇಲ್ ಒಂದು, ಅಮೆರಿಕಾನು ಶುರುಲಿ ಸಪೋರ್ಟ್ ಮಾಡ್ತು, ಅದು ಬಿಟ್ಟರೆ ಟ್ರೈವಾನ್, ಈ 3 ದೇಶಗಳು ನಮಗೆ ಸಪೋರ್ಟ್ ಮಾಡಿದ್ದು. ಇಷ್ಟಲ್ಲದೆ ಕೊನೆಯದಾಗಿ ಏನು ಅಂದರೆ, ನೀವು ಬೈಡನ್ ಗೌರ್ಮೆಂಟಲ್ಲಿ ಏನಾಯಿತು ಅಂದರೆ, ಬೈಡನ್ ಗೌರ್ಮೆಂಟು, ಕಮಲಾ ಹ್ಯಾರಿಸು ಅವರು ನಾನಾ ವರ್ಷಗಳಿಂದ ಕಾಶ್ಮೀರ್ ಸಪ್ರೇಟಿಸ್ಟ್ಗಳಿಗೆ ಮತ್ತು ಫಾರ್ಮ್ ಪ್ರೊಟೆಸ್ಟ್ ಎಗೈನ್ಸ್ಟು ಹಾಗೂ ನಾನಾ ಥರ ಇಂಡಿಯನ್ ಇಂಟರ್ನಲ್ ಅಫೇರ್ಸ್ಗೆ ಅವರು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದೇ ಇದ್ದಾರೆ. ಅಷ್ಟೇ ಅಲ್ಲ, ಬೈಡನ್ ಗೌರ್ಮೆಂಟ್ ಅವರು ಬಾಂಗ್ಲಾದೇಶದಲ್ಲಿ ಹಸೀನಾ ಗೌರ್ಮೆಂಟ್ನ ಉರುಳ್ಸೋಕ್ಕೆ ತುಂಬ ಥರ ಸಪೋರ್ಟ್ ಮಾಡಿ ಅಲ್ಲಿ ಒಂದು ರೆವಲ್ಯೂಷನ್ ಮಾಡಿಸಿದ್ರು. ರೆವಲ್ಯೂಷನ್ ಮಾಡಿದವರೆಲ್ಲ ಜಹಾದಿಗಳು, ಜಮಾಯಿತಿ ಸಪೋರ್ಟರ್ಸು. ಅದು ರೆವಲ್ಯೂಷನ್ ಆಗಿ ಹಸೀನಾ ಗೌರ್ಮೆಂಟ್ ಬಿದ್ದ ದಿವಸನೇ ಹಿಂದೂಗಳ ಮೇಲೆ ಅಲ್ಲಿ ಅಟ್ಯಾಕ್ ಶುರುವಾಯಿತು. ಸೊ ಈ ಎಲ್ಲ ರೀತಿ ತೊಗೊಂಡ್ರೆ ನಮಗೆ ಟ್ರಂಪು ಭಾರತಕ್ಕೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಅಸಂಪ್ಷನ್ನು ಇಂಡಿಯಾದವ್ರ ಹತ್ರ ಇದೆ. ನಾನಾ ರೀತಿಯಲ್ಲಿ ಟ್ರಂಪ್ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಮೇಲೆ ಮತ್ತು ಅಮೆರಿಕನ್ ಗೌರ್ಮೆಂಟ್ ಮೇಲೆ ಭಾರತದವ್ರಿಗೆ ಕೆಲವು ಅಪ್ರೆನ್ಷನ್ಸ್ ಆಗಿದೆ, ಕೆಲವು ಆತಂಕಕಾರಿ ಘಟನೆಗಳು ನಡೆದಿದೆ ಅಂತ ಅವ್ರ ಮನಸ್ಸಲ್ಲಿ ಇದೆ. ಅದು ಯಾವ್ದಾದಪ್ಪ ಅಂದರೆ, ಮೊದಲನೇದು ರೆನ್ಯೂಡ್ ಫ್ರೆಂಡ್ಶಿಪ್ ಆಫ್ ಪಾಕಿಸ್ತಾನ್ ಆ್ಯಂಡ್ ಅಮೆರಿಕಾ, ನಂಬರ್ 1. ನಂಬರ್ 2, ಕ್ಲಾಂಪ್ ಡೌನ್ ಆನ್ ಲೆಫ್ಟ್ ಲಿಬರಲ್ಸ್ ಆ್ಯಂಡ್ ಇಮಿಗ್ರೆಂಟ್ಸ್, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬೈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ನಂಬರ್ 3, ಲೇಟೆಸ್ಟ್ ಇರಾನ್ ವಾರ್. ಆ್ಯಂಡ್ ನಂಬರ್ 4 ಈಸ್ ದಿ ಹೈ ಟ್ಯಾರಿಫ್ ರೇಟ್ಸ್ ಆನ್ ಇಂಡಿಯಾ. ಇದನ್ನು ಒಂದೊಂದನ್ನು ಅನಲೈಸ್ ಮಾಡೋಣ ಸ್ನೇಹಿತರೆ. ಸೊ ಅಮೆರಿಕ ಪಾಕಿಸ್ತಾನ ಜೊತೆ ಯಾಕೆ ಕೈ ಹಿಡಿತಾ ಇದೆ ನೋಡೋಣ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಬಂದ ತಕ್ಷಣ ನೆಹರು ಅವರು ನಾನು ರಷ್ಯಾ ಜೊತೆನೂ ಹೋಗಲ್ಲ, ಅಮೆರಿಕ ಜೊತೆನೂ ಹೋಗಲ್ಲ ಅಂತ ನಾನ್ ಅಲೈನ್ ಮೂವ್ಮೆಂಟ್ ಅಂತ ಕಟ್ಟಿದ್ರು. ಅದ್ರ ಜೊತೆಗೆ ಅವ್ರ ಫ್ರೆಂಡ್ಸು ಯಾರು ಅಂದರೆ, ಯಾವುದೋ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸು ಆಗಿದ್ದ ಈಜಿಪ್ಟು, ಯುಗೋಸ್ಲೋವಿಯಾ ಇಂಥವ್ರ ಜನರಲ್ ಟೀಟೋ ಅವ್ರನ್ನೆಲ್ಲ ಇಟ್ಕೊಂಡು ಜೋರಾಗಿ ಅಮೆರಿಕ USSR ವಿರುದ್ಧ ಹೋಯಿತು. ಇದೇ ಸದಾವಕಾಶ ಉಪಯೋಗಿಸ್ಕೊಂಡ ಪಾಕಿಸ್ತಾನ ಆವಾಗಿಂದನೂ ಅಮೆರಿಕ ಜೊತೆ ಇದೆ. ಆವಾಗಿಂದ ಅಮೆರಿಕ ಪಾಕಿಸ್ತಾನಕ್ಕೆ ಆರ್ಮ್ಸು, ಅಮ್ಯುನಿಷನ್ಸು, ನ್ಯೂಕ್ಲಿಯರ್ ಟೆಕ್ನಾಲಜಿ ಮತ್ತು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಕೊಂಡು ಬರ್ತಾ ಇದೆ. ಇದು ಮೊದಲನೇ ಕಾರಣ. ಎರಡನೇ, ತದನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇಂದಿರಾ ಗಾಂಧಿ ಅವರು ರಷ್ಯಾ ಜೊತೆ ಕೈ ಜೋಡಿಸಿದ್ರು. ಇಂದಿರಾ ಗಾಂಧಿ ಅವರು ರಷ್ಯಾ ಜೊತೆ ಕೈ ಜೋಡಿಸಿದ್ರ ಸಿಟ್ಟಿಗೆ, ಯಾಕಂದರೆ ಅವಾಗ ಕೋಲ್ಡ್ ವಾರು, ಎನಿಥಿಂಗ್ ಫಾರ್ USSR ವಿಲ್ ಬಿ ಅಗೇನ್ಸ್ಟ್ ಅಮೆರಿಕ ಅನ್ನೋ ಥರ ಆಯಿತು. ಸೊ ಆವಾಗ ಅಮೆರಿಕ ಹೇಳ್ತಿತ್ತು ಐದರ್ ಯು ಆರ್ ವಿತ್ USSR ಆರ್ ಯು ಆರ್ ವಿತ್ ಅಮೆರಿಕಾ ಅಂತ ಹೇಳೋರು. ಸೊ ಇದನ್ನೇ ಉಪಯೋಗಿಸ್ಕೊಂಡು, ಸದಾವಕಾಶ ಉಪಯೋಗಿಸ್ಕೊಂಡು ಪಾಕಿಸ್ತಾನದವರು ಅಮೆರಿಕ ಜೊತೆ ಹೋದರು. ತಿರ್ಗಾ ಮತ್ತೆ ಪಾಕಿಸ್ತಾನಕ್ಕೆ ಆರ್ಮ್ಸು, ಅಮ್ಯುನಿಷನ್ಸು, ಮಿಲಿಟ್ರಿ ಏರ್ಕ್ರಾಫ್ಟ್ಸು, ದುಡ್ಡು ಎಲ್ಲ ಅಮೆರಿಕ ಕೊಡೋಕ್ಕೆ ಶುರು ಮಾಡ್ತು. ಆವಾಗ ಭಾರತ ಒಂಥರ ಅಮೆರಿಕಾಗೆ ಒಂಥರ ವೈರಿತನನೇ. 1971 ವಾರಲ್ಲೂ ಅವರು ಅಮೆರಿಕ ಭಾರತಕ್ಕೆ ಸಪೋರ್ಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಅವರು ಇಂದಿರಾ ಗಾಂಧಿಗೆ ವಾರ್ನ್ ಮಾಡಿದರು. ಸೊ ಇದಾದ ಮೇಲೆ ಏನಾಯಿತು ಅಂದರೆ, USSR ಅಫ್ಘಾನಿಸ್ತಾನ್ನ ಇನ್ವೇಡ್ ಮಾಡಿ ಅಲ್ಲಿ ಒಂದು ಪಪೆಟ್ ಲೆಫ್ಟಿಸ್ಟ್ ಕಮ್ಯುನಿಸ್ಟ್ ಗೌರ್ಮೆಂಟ್ನ ಕೂರಿಸಿದ್ರು. ಇದು ಅಮೆರಿಕಾಗೆ ತುಂಬ ಇನ್ಸಲ್ಟ್ ಆಗೋಯ್ತು. ಆ ಗೌರ್ಮೆಂಟ್ನ ಏನಾರು ಮಾಡಿ ಉರುಳಿಸ್ಬೇಕು ಅಂತ ಅವರು ಪಾಕಿಸ್ತಾನ ಕಡೆ ಹೋದರು. ಪಾಕಿಸ್ತಾನ ತಿರ್ಗಾ ಮತ್ತೆ ದುಡ್ಡು, ಆರ್ಮ್ಸು, ಅಮ್ಯುನಿಷನ್ ಎಲ್ಲ ಇಸ್ಕೊಂಡು ಅದನ್ನೇನು ಮಾಡಿದ್ರು ಅಂದರೆ, ಅಲ್ಲಿ ಮದ್ರಾಸಾದಲ್ಲಿದ್ದ ಹುಡುಗರು ಮತ್ತು ಅವರ ರೆಗ್ಯುಲರ್ ಸೋಲ್ಜರ್ಸ್ನ ಸೇರಿಸಿ ಒಂದು ತಾಲಿಬಾನ್ ಅಂತ ಒಂದು ಮಾಡಿದ್ರು. ತಾಲಿಬಾನಲ್ಲಿ 1000 ಜನ, ಪರ್ಯಾಪ್ಸ್ ಮೋರ್ ದೆನ್ 1,00,000 ಆರ್ಮಿನ ಬಿಲ್ಡ್ ಮಾಡಿ ಅದನ್ನು ಅಫ್ಘಾನಿಸ್ತಾನದೊಳಗೆ ಬಿಟ್ಟರು. ಅಫ್ಘಾನಿಸ್ತಾನದಲ್ಲೂ ತಾಲಿಬಾನ್ ಇತ್ತು. ಸೊ ಅವರು ಇಬ್ಬರು ಸೇರಿಕೊಂಡು ರಷ್ಯಾ ಗೌರ್ಮೆಂಟ್ನ ಕೆಳಗಿಳಿಸಿದ್ರು. ಈ ಅಫ್ಘಾನ್ ವಾರಲ್ಲಿ ಪಾಕಿಸ್ತಾನದವರು ಮೋರ್ ದೆನ್ 10,000 ಪೀಪಲ್ ಹ್ಯಾವ್ ಡೈಡ್, ಸೋಲ್ಜರ್ಸ್ ಆ್ಯಸ್ ವೆಲ್ ಆಸ್ ದಿ ತಾಲಿಬಾನ್ ಮದ್ರಾಸಾ ಸ್ಟೂಡೆಂಟ್ಸ್. ಇದು ಆದಮೇಲೆ ಅಲ್ಲಿ ಒಂದು ತಾಲಿಬಾನ್ ಗೌರ್ಮೆಂಟ್ ಬಂತು. ಎ ರ್ಯಾಡಿಕಲ್ ಜಿಹಾದಿ ಗೌರ್ಮೆಂಟ್ ವಾಸ್ ಫಾರ್ಮ್ಡ್ ಇನ್ ಅಫ್ಘಾನಿಸ್ತಾನ್. ಆಮೇಲೆ ಏನಾಯಿತು ಅಂದರೆ, ಅಲ್ಲಿ ಪಾಕಿಸ್ತಾನ್ ಸಪೋರ್ಟ್ ಒಂದಿಗೆ ತಾಲಿಬಾನ್ ಬಿಕೇಮ್ ಮೋರ್ ಆ್ಯಂಡ್ ಮೋರ್
ಫಂಡಮೆಂಟಲಿಸ್ಟ್. ಅಷ್ಟೇ ಅಲ್ಲ, ಅಲ್ಲಿ ತಾಲಿಬಾನ್ ಹೋಗಿ ಅಲ್ಲಿ ಆಲ್-ಖೈದಾ ಆಯಿತು, ಉಸಾಮಾ ಬಿನ್ ಲಾಡನ್ ಹೋಗಿ ಅಫ್ಘಾನಿಸ್ತಾನ ಸೇರಿಕೊಂಡ್ರು. ಆಮೇಲೆ 2001ನೇ ಇಸ್ವಿಲಿ 9/11 ಆಗಿ ಟ್ವಿನ್ ಟವರ್ಸ್ ಕೆಳಗೆ ಬಿದ್ದಾಗಲಿಂದ ಒಂದೇ ಏಟ್ಗೆ 3,000 ಜನ ಅಮೆರಿಕನ್ಸ್ ಸತ್ರು. ಆವಾಗ ತಿರ್ಗಾ ಅಮೆರಿಕಾಗೆ ಅವಮಾನ ಆಯಿತು. ಆವಾಗ ಬುಷ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಯು ಆರ್ ಐದರ್ ವಿತ್ ಅಸ್ ಆರ್ ವಿತ್ ಟೆರರಿಸ್ಟ್ ಅಂತ ಹೇಳಿ ಅಫ್ಘಾನಿಸ್ತಾನ್ ಮೇಲೆ ವಾರ್ ಮಾಡಿದ್ರು. ಆ ವಾರಲ್ಲಿ ತಿರ್ಗಾ ಪಾಕಿಸ್ತಾನು ಅಮೆರಿಕಾಗೆ ಸಪೋರ್ಟ್ ಮಾಡಿಕೊಂಡು ಅವರೇ ಅಲ್ಲಿ ಪ್ಲ್ಯಾಂಟ್ ಮಾಡಿದ್ದ ಅಫ್ಘಾನು ಅಲ್-ಖೈದಾ ಗೌರ್ಮೆಂಟ್ ವಿರುದ್ಧ ಅಮೆರಿಕ ಪರವಾಗಿ ಹೋರಾಡಿದ್ರು. ಮತ್ತೆ ಸುಮಾರು ಒಂದು 10,000 ಜನ ಪಾಕಿಸ್ತಾನಿ ಸೋಲ್ಜರ್ಸ್ ಸೋತರು. ಸೊ ಇದ್ರದ್ದು ತಾತ್ಪರ್ಯ ಏನಂದರೆ ಸ್ನೇಹಿತರೆ, ದುಡ್ಡು ಕೊಟ್ಟರೆ, ಆರ್ಮ್ಸ್ ಕೊಟ್ಟರೆ ಪಾಕಿಸ್ತಾನದವ್ರು ಯಾರ ಕಡೆ ಬೇಕಾದ್ರೂ ಹೋಗಕ್ಕೆ ಸಿದ್ಧ. ಅವ್ರು ಯಾವುದೇ ಮುಸ್ಲಿಂ ಕಂಟ್ರಿನ ಇದ್ರವರೆಗೂ ಸಪೋರ್ಟ್ ಮಾಡಿಲ್ಲ. ಅವ್ರು ಯಾವಾಗಲೂ ಅಷ್ಟೇ, ಹಿಂದೆ ಇರಾಕ್ ವಾರ್, ಸದಾಮ್ ಹುಸೇನ್ ಇದ್ದಾಗ ಇರಾಕ್ ವಾರ್ ಇದ್ದಾಗ್ಲೂ ಅಮೆರಿಕಾಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರೋದು, ಅಲ್ಲಿರೋ ಜನರಲ್ಗೆ, ಪಾಲಿಟಿಷಿಯನ್ಸ್ಗೆ ಬೇಕಾಗಿರೋದು ದುಡ್ಡು ಮತ್ತು ಹೋರಾಟ ಮಾಡೋಕ್ಕೆ, ಟೆರರಿಸ್ಟ್ನ ಇಂಡಿಯಾ ವಿರುದ್ಧ ಎಸ್ಪೆಷಲಿ ಮಾಡೋಕ್ಕೆ ಅವ್ರಿಗೆ ಆರ್ಮ್ಸು, ಅಮ್ಯುನಿಷನ್ಸು, ಮಿಲಿಟ್ರಿ ಟ್ರೈನಿಂಗು ಇಷ್ಟು ನಡ್ಕೊಂಬಂದಿದೆ. ಆದ್ದರಿಂದ ಈಗ ಹೇಳಿ, ಭಾರತ ಯಾವಾಗಲೂ ತಟಸ್ಥ. ಹಿಂದೆ ಅಫ್ಘಾನ್ ವಾರ್ ಆದಾಗಲೂ ವಾಜಪೇಯಿ ಅವ್ರ ಗೌರ್ಮೆಂಟಲ್ಲಿ ಭಾರತ ವಾಸ್ ನ್ಯೂಟ್ರಲ್. ಈಗಲೂ ಭಾರತ ಇರಾನ್ ವಾರ್ ಆಗಬೇಕಾದ್ರೆ ನ್ಯೂಟ್ರಲ್. ವೈ ವಿಲ್ ಅಮೆರಿಕಾ ನಾಟ್ ಗೋ ವಿತ್ ಪಾಕಿಸ್ತಾನ್? ನಾನು ಇದನ್ನು ಹೇಳಿದ ಮೇಲೆ ಒಂದು ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾದ ಒಂದು ವಿಷಯ ಹೇಳಲೇಬೇಕು. ಅಫ್ಘಾನಿಸ್ತಾನದಲ್ಲೂ ಒಂದು ಕಾಲದಲ್ಲಿ ನಮ್ಮ ವೇದಿಕ್ ರಿಲಿಜನ್ ಇತ್ತು. ಅದಾದಮೇಲೆ ಬುದ್ಧಿಸಮ್ ಬಂತು. ಅಲ್ಲಿ ಇವತ್ತೂ ಬುದ್ಧ ಸ್ಟ್ಯಾಚ್ಯೂಸ್ ಇತ್ತು, ಈಗಲೂ ಕೆಲವು ಕಡೆ ಇದೆ. ಅದನ್ನೆಲ್ಲ ಕೆಲವರು ತಾಲಿಬಾನ್ ಅವರು ಹೊಡೆದಾಕಿದ್ರು. ಅಷ್ಟೇ ಅಲ್ಲ, ನಮ್ಮ ಮಹಾಭಾರತದಲ್ಲಿ ಬರುವ ಗಾಂಧಾರಿ, ಅವಳು ಬರೋದು ಗಾಂಧಾರ ಕಿಂಗ್ಡಮಿಂದ, ಅದು ಅಫ್ಘಾನಿಸ್ತಾನಲ್ಲೇ ಇದ್ದಿದ್ದು. ಸೊ ಇದೇ ರೀತಿ ನಮ್ಮಿಬ್ಬರು ಸೌಹಾರ್ದ ತುಂಬ ಚೆನ್ನಾಗಿತ್ತು, ಸಿವಿಲೈಸೇಷನಲ್ ಕಾಂಟ್ಯಾಕ್ಟ್ ಇತ್ತು. ಆದರೆ ಇಸ್ಲಾಂ ಅಲ್ಲಿಂದ ಬಂದು ಆಕ್ರಮ ಆದಮೇಲೆ ಸ್ವಲ್ಪ ದೂರ ಆಯಿತು. ಆದ್ರೂ ಅಫ್ಘಾನಿಸ್ತಾನ್ ನೆವರ್ ಹೇಟೆಡ್ ಹಿಂದೂಸ್, ನೆವರ್ ಹೇಟೆಡ್ ಇಂಡಿಯನ್ಸ್. ಯಾಕೆಂದರೆ ತಾಲಿಬಾನ್ ಗೌರ್ಮೆಂಟ್ ಬರೋಕ್ಕೆ ಮುಂಚೆ ಅಫ್ಘಾನಿಸ್ತಾನದಲ್ಲಿ 5 ಲಕ್ಷ ಜನ ಹಿಂದೂಸ್ ಪ್ಲಸ್ 6 ಅಲ್ಲಿ ಚೆನ್ನಾಗಿ ಸಂತೋಷವಾಗಿ ಪೀಸ್ಫುಲ್ಲಾಗಿ ಸರ್ವೈವ್ ಆಗ್ತಾ ಇದ್ರು. ಇವತ್ತು ಪ್ರಾಯಶಃ ದೆರ್ ಆರ್ 0 ಹಿಂದೂಸ್ ಆ್ಯಂಡ್ 6 ಇನ್ ಅಫ್ಘಾನಿಸ್ತಾನ್. ಈಗ ಲೇಟೆಸ್ಟಿಗೆ ಬರೋಣ. ಹೋದ ವರ್ಷ ಅಂದರೆ 2025 ಜೂನ್ 25ನೇ ತಾರೀಕು ಅಮೆರಿಕನ್ B-2 ಬಾಂಬರ್ಸ್ ಅವರು ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆ ಬಾಂಬ್ ಮಾಡ್ತು. ಅದಕ್ಕೆ ಸ್ವಲ್ಪ ದಿನ ಮುಂದೆ, ಅಂದರೆ ಕೇವಲ 1 ವಾರ ಮುಂಚೆ, ಅಂದರೆ 19 ಜೂನ್ 2025 ಅಮೆರಿಕಾ ಇನ್ವೈಟೆಡ್ ಅಸೀಫ್ ಮುನೀರ್, ಆರ್ಮಿ ಚೀಫ್, ಅಮೆರಿಕನ್ ಪ್ರೆಸಿಡೆಂಟ್ ಹ್ಯಾಸ್ ಇನ್ವೈಟೆಡ್ ಅಸೀಫ್ ಮುನೀರ್ ಟು ಎ ಡಿನ್ನರ್ ಅಟ್ ವೈಟ್ ಹೌಸ್. ಡಿನ್ನರ್ ಅಟ್ ವೈಟ್ ಹೌಸಲ್ಲಾಗಿ ಅಲ್ಲೇನು ಮಾತುಕತೆ ಆಯಿತು ನಂಗೆ ಗೊತ್ತಿಲ್ಲ. ಬಟ್ ವಿತಿನ್ 24 hours ಪಾಕಿಸ್ತಾನ್ ಕ್ಲೋಸ್ ದಿ ಬಾರ್ಡರ್ಸ್ ವಿತ್ ಇರಾನ್ ಅಟ್ 5 places. ಗೊತ್ತಾಯ್ತಾ? ಪಾಕಿಸ್ತಾನ ಆ್ಯಂಡ್ ಇರಾನ್ ಬಾರ್ಡ್ರ್ ಇದೆ, ಅಲ್ಲಿ 5 ಕಡೆ ಅಲ್ಲಿಂದ ವಾರ ಆದರೆ ಯಾರೂ ಬರಬಾರ್ದು ಅಂತ ಅಲ್ಲಿ 5 ಬಾರ್ಡ್ರ್ಗಳನ್ನ ಕ್ಲೋಸ್ ಮಾಡಿತ್ತು ಪಾಕಿಸ್ತಾನ. ಅಂದರೆ ಸ್ನೇಹಿತರೆ, ಪಾಕಿಸ್ತಾನ ಹ್ಯಾಸ್ ಸಪೋರ್ಟೆಡ್ ಅಮೆರಿಕಾ ಇನ್ ಇಟ್ಸ್ ವಾರ್ ಅಗೇನ್ಸ್ಟ್ ಇಸ್ಲಾಮಿಕ್ ಇರಾನ್. ಇನ್ನೊಂದೇನೆಂದರೆ, ಸಮ್ ಇಂಡಿಯನ್ಸ್ ಆರ್ ಅಗೇನ್ಸ್ಟ್ ಟ್ರಂಪ್ ಕ್ಲ್ಯಾಂಪಿಂಗ್ ಡೌನ್ ಆನ್ ಲೆಫ್ಟ್ ಲಿಬರಲ್ಸ್ ಆ್ಯಂಡ್ ಆಲ್ಸೋ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಈ ಲೆಫ್ಟ್ ಲಿಬರಲ್ಸ್ನ ನಮ್ಮ ಇಂಡಿಯಾದಲ್ಲಿ ಇರೋ ಲೆಫ್ಟಿಸ್ಟ್ಗೆ ಕಂಪೇರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಭಾರತ ದೇಶದಲ್ಲಿ ನಕ್ಸಲ್ಸ್ ಹಿಂಸೆಯಿಂದ ಅವ್ರಿಗೆ ಎನ್ಕರೇಜ್ ಕೊಡೋರು ಅರ್ಬನ್ ನಕ್ಸಲ್ಸು, ಅವ್ರಿಗೆ ಎನ್ಕರೇಜ್ ಕೊಡೋರು ಪಾಲಿಟಿಕ್ಸಲ್ಲಿರುವ ಕೆಲವರು ಕಮ್ಯುನಿಸ್ಟ್ಗಳು ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಮೆನಿ ಆರ್ ಪ್ರೊಫೆಸರ್ಸ್ ಇನ್ ಡೆಲ್ಲಿ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಟಿ ವಿಲೆಲ್ಲ ಬರ್ತಾರೆ. ಆದರೆ ಅವರು ಸಪೋರ್ಟ್ ಮಾಡೋದು ದೇ ವಾಂಟ್ ನಕ್ಸಲ್ ವೈಲೆನ್ಸ್. ಇದ್ರವರೆಗೂ 1000 ಜನ, ಮೋರ್ ದೆನ್ ಎ ಲ್ಯಾಕ್ ಪೀಪಲ್ ಇನ್ ಇಂಡಿಯಾ ಹ್ಯಾವ್ ಡೈಡ್ ಬಿಕಾಸ್ ಆಫ್ ನಕ್ಸಲ್ ವೈಲೆನ್ಸ್. ಸೊ ಇದನ್ನು ಇವ್ರಿಗೆ ಬೇಜಾರಿಲ್ಲಿ ಇಂಡಿಯನ್ಸ್, ಕೆಲವ್ರಿಗೆ ಲೆಫ್ಟಿಸ್ಟ್ಗಳಿಗೆ, ಯಾತಕ್ಕೆ ಅವರು ಲೆಫ್ಟ್ ಲಿಬ್ರಲ್ಸ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟು ಇಲ್ಲೀಗಲ್ ಇಮಿಗ್ರೆಂಟ್ಸು. ಇಂಡಿಯಾದಲ್ಲಿ ಹೆಂಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೋ, ಅಮೆರಿಕಾದಲ್ಲೂ 1000 ಜನ, ಪರ್ಹ್ಯಾಪ್ಸ್ ಲಕ್ಷಾಂತರ ಜನ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಂದಿದ್ದಾರೆ, ಪ್ಲಸ್ ಇಮಿಗ್ರೆಂಟ್ಸ್ ಬಂದಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಂದು, ಲೀಗಲ್ ಆಗಿರ್ಬೋದು ಇಲ್ಲೀಗಲ್ ಆಗಿರ್ಬೋದು, ಇಮಿಗ್ರೆಂಟ್ಸ್ ಬಂದು ಹೂ ಆರ್ ನಾಟ್ ಸಿಟಿಸನ್ಸ್ ಆಫ್ ಇಂಡಿಯಾ, ಅವ್ರು ಬಂದು ಭಾರತದ ಧ್ವಜಾನ ಸುಟ್ಟರೆ ನಮಗೆ ಬೇಜಾರಾಗತ್ತಾ, ಗಲಾಟೆ ಮಾಡ್ತೀವೋ ಇಲ್ವೋ ನೀವೇ ಹೇಳಿ. ಅದನ್ನೇ ಟ್ರಂಪ್ ಸಹಿತ ಮಾಡ್ತಾ ಇರೋದು. ಹೌದು, ಟ್ರಂಪು ಇಲ್ಲೀಗಲ್ ಇಮಿಗ್ರೆಂಟ್ಸ್ನ, ಅವ್ರು ಭಾರತದವ್ರನ್ನೂ ಅವ್ರನ್ನ ಕ್ಲ್ಯಾಂಪ್ ಡೌನ್ ಮಾಡಿ ಅವ್ರನ್ನ ಪ್ಲೇನಲ್ಲಿ ಹಾಕಿ ಕಳಿಸಿದ್ರು, ಇಂಡಿಯಾಗೆ ಕಳಿಸಿದ್ರು, ಅದೇ ರೀತಿ ಬೇರೆ ದೇಶಕ್ಕೂ ಕಳಿಸಿದ್ರು. ಅಷ್ಟೇ ಅಲ್ಲ, ಯೂನಿವರ್ಸಿಟಿನ ಇವ್ರು ಶಟ್ ಡೌನ್ ಮಾಡಿಬಿಟ್ಟಿದ್ರು. ಒಳ್ಳೊಳ್ಳೆ ಯೂನಿವರ್ಸಿಟಿನ ಲೆಫ್ಟಿಸ್ಟ್ ಹೋಗ್ಬಿಟ್ಟು ಶಟ್ ಡೌನ್ ಮಾಡಿಬಿಟ್ಟಿದ್ರು. ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಪ್ಯಾಲೆಸ್ಟೈನ್ ಧ್ವಜಾನ ಮೇಲೆ ಹಾರಿಸಿ ಅಮೆರಿಕನ್ ಧ್ವಜಾನ ಬಂದು ಸುಡೋರು. ಇದು ನೋಡಿ ಯಾವ ವಿಪರ್ಯಾಸ. ಅದನ್ನು ಅವರು ಕ್ಲ್ಯಾಂಪ್ ಡೌನ್ ಮಾಡಿದ್ರು, ಯೂನಿವರ್ಸಿಟಿಗಳು ಓಪನ್ ಆಯಿತು. ಸೊ ಈ ಲೆಫ್ಟ್ ಲಿಬರಲ್ಸು ಏನಾಗ್ತಿದೆ ಅಂದರೆ,
ಟ್ರಂಪ್ ಇದನ್ನು ಮಾಡ್ತಿರೋ ತಪ್ಪು, ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಭಾರತ ದೇಶದ ಅಥವಾ ಅಮೆರಿಕ ದೇಶದ ಧ್ವಜ ಸುಡೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ. ಯೂನಿವರ್ಸಿಟಿ ಕ್ಲೋಸ್ ಮಾಡೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ. ಹೌದು, ನಮ್ಮ ದೇಶದಲ್ಲೂ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇದೆ, ಈ ಥರ ಕೆಲವು ಯೂನಿವರ್ಸಿಟಿ ಇದೆ. ಇದನ್ನು ಸ್ಲೋ ಆಗಿ ಕಂಟ್ರೋಲ್ ಮಾಡಿ ದಾರಿಗೆ ತರಬೇಕಾಗಿದೆ. ಅದನ್ನು ಲೆಫ್ಟ್ ಲಿಬರಲ್ಸಿಗೆ ಬಿಟ್ಟರೆ ಇನ್ನೂ ನಕ್ಸಲ್ದು ಏನಿದೆ, ಈಗ ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ಏನು ನಕ್ಸಲ್ಸ್ನ ನಿರ್ಮೂಲನ ಮಾಡ್ತಿದ್ದಾರೆ, ತಿರ್ಗಾ ಅದನ್ನು ಅವ್ರಿಗೆ ವಾಪಸ್ ಬರೋ ಥರ ಮಾಡ್ತಾರೆ ಹಿಂಸಾ ಕೃತ್ಯಗಳನ್ನ. ಇನ್ನು ಟ್ಯಾರಿಫ್ಸಿಗೆ ಬರೋಣ. ಟ್ಯಾರಿಫ್ಸು ಟ್ರಂಪ್ ಯಾತಿಗೆ ಜಾಸ್ತಿ ಮಾಡಿದ್ದು ಅಂತ ನೋಡಿ. ನಾನು ಯಾವುದೇ ರೀತಿಯಲ್ಲಿ ಅಮೆರಿಕಾಗೆ ಟ್ರಂಪ್ಗೆ ಸಪೋರ್ಟ್ ಅಲ್ಲ. ನನಗೆ ಬೇಕಾಗಿರೋದು ಭಾರತದ ಒಂದು ಡೆವಲಪ್ಮೆಂಟು, ಭಾರತದ ಒಂದು ಒಳೆತು. ಆದರೆ ಅಮೆರಿಕಾದವ್ರು 50 ವರ್ಷದಿಂದ ಏನು ಮಾಡಿದ್ರು ಅಂದರೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವ ಎಲ್ಲ ಕಾಂಪೊನೆಂಟ್ಗಳನ್ನ ಚೈನಾ ಮತ್ತು ಇತರ ಏಷ್ಯನ್ ಕಂಟ್ರೀಸ್ಗೆ, ಆಮೇಲೆ ಕೆಲವು ಬೇರೆ ಕಂಟ್ರಿಗಳನ್ನು ಆಫ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾತಕ್ಕೆ ಅಂದರೆ ಈ ಕಂಟ್ರಿಗಳಲ್ಲಿ ಆವಾಗ ಚೈನಾದಲ್ಲೂ ಚೀಪ್ ಇತ್ತು, ಈಗಲೂ ಚೀಪ್ ಇದೆ. ಅಥವಾ ಭಾರತ ಆಗ್ಬೋದು, ಫಿಲಿಪೈನ್ಸ್ ಆಗ್ಬೋದು, ವಿಯೆಟ್ನಾಮ್ ಆಗ್ಬೋದು, ಕೆನಡಾಗೂ ಕಳಿಸ್ತಾ ಇದ್ದಾರೆ. ಈ ಕಂಟ್ರಿಗಳಲ್ಲಿ ಚೀಪಾಗಿ ತೊಗೊಂಡು ಅಲ್ಲಿ ಅಸೆಂಬಲ್ ಮಾಡಿ ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ರು. ಇದರಿಂದ ಏನಾಯಿತು, ಓವರ್ 50 ಇಯರ್ಸು ಅಲ್ಲಿ ಜಾಬ್ ಲಾಸ್ ಆಯಿತು. ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಪ್ಟ್ ಫಾರ್ ಡಿಫೆನ್ಸ್ ಆ್ಯಂಡ್ ಫ್ಯೂ ಅದರ್ ಐಟಮ್ಸು, ಇನ್ಫ್ರಾಸ್ಟ್ರಕ್ಚರೂ ಇಲ್ಲ, ಸ್ಕಿಲ್ಲೂ ಇಲ್ಲ. ಇದನ್ನು ಹೆಂಗೆ ಹೋಗ್ಸೋದು ಅನ್ನೋದು ಅವ್ರಿಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಟ್ಯಾರಿಫ್ ರೈಸ್ ಮಾಡಿದ್ದಾರೆ. ಆದರೆ ಮೋದಿ ಮತ್ತು ಪಿಯೂಷ್ ಗೋಯಲ್ ಅವರ ಸತತ ಪ್ರಯತ್ನ, 1 ವರ್ಷದ ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಟ್ಯಾರಿಫು ಯಾವುದೇ ಏಷ್ಯನ್ ಕಂಟ್ರಿಗಿಂತ ಕಡಿಮೆ ಇದೆ. ಆದ್ದರಿಂದ ಮೋದಿ ಸರ್ಕಾರನ ಇದನ್ನು ಮೆಚ್ಚಲೇಬೇಕು. ಅದಕ್ಕೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅವರು ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೊಡೋ ಥರ ಒಂದು ಲೆವೆಲ್ಗೆ ಬಂದರೆ ಅಮೆರಿಕಾ ಈಸ್ ಎ ಬಿಗ್ ಮಾರ್ಕೆಟ್ ಫಾರ್ ಇಂಡಿಯನ್ಸ್. ವೆದರ್ ಇಟ್ ಈಸ್ ಟೆಕ್ಸ್ಟೈಲ್ಸ್ ಆಗ್ಬೋದು, ಆಟೋಮೊಬೈಲ್ ಕಾಂಪೊನೆಂಟ್ಸ್ ಆಗ್ಬೋದು, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆಗ್ಬೋದು, ಚಿಪ್ಸ್ ಆಗ್ಬೋದು, ಯಾವುದೇ ಆಗ್ಬೋದು. ಈ ಥರದಕ್ಕೆಲ್ಲ ನಮಗೆ ದೊಡ್ಡ ಒಂದು ಡೆವಲಪ್ಮೆಂಟ್ಗೆ ಚಾನ್ಸ್ ಇದೆ. ಸ್ನೇಹಿತರೆ, ಈಗ ನಡೀತಿರುವ ಇರಾನ್ ವಾರಿಗೆ ಬರೋಣ. ಅದಕ್ಕೆ ಮುಂಚೆ ಇರಾನ್ ಬಗ್ಗೆ ಸ್ವಲ್ಪ ನೋಡೋಣ. ಭಾರತ ಇರಾನ್ ಸಂಬಂಧನ ನೋಡೋಣ. ಇರಾನ್ ಕೇವಲ 90 ವರ್ಷದ ಕೆಳಗೆ ಇರಾನ್ನ ಪರ್ಷಿಯಾ ಅಂತಲೇ ಕರಿತಿದ್ದು. 1000 ವರ್ಷದ ಕೆಳಗೆ ವೆನ್ ಇಸ್ಲಾಂ ಟುಕ್ ಓವರ್ ಪರ್ಷಿಯಾ, ತುಂಬ ಜನ ಪರ್ಷಿಯನ್ಸ್, ಪಾರ್ಸೀಸ್ ಅಂತ ಏನು ಕರಿತೀವಿ, ಅವ್ರಿಗೆ ಬಾಂಬೆಗೆ ಬಂದಾಗ ನಾವು ಅವ್ರನ್ನ ಬಹಳ ಪ್ರೀತಿಯಿಂದ ಹಾಗೂ ಸೌಹಾರ್ದತೆಯಿಂದ ಅವ್ರನ್ನ ಬರಮಾಡ್ಕೊಂಡ್ವಿ. JRD ಟಾಟಾ ಆಗ್ಬೋದು, ರತನ್ ಟಾಟಾ ಆಗ್ಬೋದು, ಹೋಮಿ ಜೆ ಬಾಬಾ ಆಗ್ಬೋದು, ಕ್ರಿಕೆಟರ್ ಫರೂಕ್ ಇಂಜಿನಿಯರ್ ಆಗ್ಬೋದು, ಈ ಥರ ನಾನಾ ಜನ ತುಂಬ ಭಾರತದ ಏಳ್ಗೆಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಪರ್ಷಿಯನ್ಸು. ಆ್ಯಂಡ್ ದೇ ಹ್ಯಾವ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಂಡಿಯನ್ ಸೊಸೈಟಿ. ಅಷ್ಟೇ ಅಲ್ಲ, ಇಂಡಿಯಾಗೆ ಮತ್ತು ಇರಾನ್ಗೆ ಸಿವಿಲೈಸೇಷನಲ್ ಕಾಂಟ್ಯಾಕ್ಟ್ ಆ್ಯಂಡ್ ಫ್ರೆಂಡ್ಶಿಪ್ ಇದೆ. ಇರಾನ್ನಲ್ಲಿ ಕೂಡ ನಾವು ಯಾವ ರೀತಿ ಹೋಮದಲ್ಲಿ ಬೆಂಕಿ ಹಾಕ್ತೀವೋ ಅವರು ಬೆಂಕಿನ ಪೂಜಿಸ್ತಾ ಇದ್ರು ಮತ್ತು ಮಿತ್ರ ಮತ್ತು ವರುಣ ಅಂತ ದೇವತೆಗಳನ್ನ, ಅದರ ಐಡಲೆಟ್ರಿ ಅಂದರೆ ವಿಗ್ರಹಗಳನ್ನ ಪೂಜಿಸ್ತಾ ಇದ್ರು. ಸೊ ನಮ್ಮಲ್ಲಿ ಸಿವಿಲೈಸೇಷನಲ್ ಕಾಂಟ್ಯಾಕ್ಟ್ ಮುಂಚಿಂದ ಇತ್ತು. ಇಷ್ಟೇ ಅಲ್ಲ, ಲೇಟ್ 70s ಮತ್ತು ಅರ್ಲಿ 80sಲ್ಲಿ 100 ಜನ ಇರಾನಿಯನ್ಸು ಭಾರತದಲ್ಲಿ ಓದಕ್ಕೆ ಬಂದಿದ್ದರು. ಅದರಲ್ಲೂ ಬೆಂಗಳೂರಲ್ಲಿದ್ದರು. ನನಗೂ ಸುಮಾರು 15 ಜನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಇದ್ದರು. ಸೊ ಈ ಇರಾನಿಯನ್ಸು ಬುದ್ಧಿವಂತರು ಆಗಿದ್ದರು, ಪ್ಲಸ್ ಅವ್ರಿಗೆ ಭಾರತದ ದೇಶದ ಹಿಂದೂಗಳ ಮೇಲೆ ಯಾವುದೇ ರೀತಿ ದ್ವೇಷ ಇರಲಿಲ್ಲ. ಆ್ಯಂಡ್ ದೇ ರೆಸ್ಪೆಕ್ಟೆಡ್ ಅವರ್ ಕಲ್ಚರ್. ನಮ್ಮ ಸಂಸ್ಕಾರನ ಅವ್ರು ರೆಸ್ಪೆಕ್ಟ್ ಮಾಡಿಕೊಂಡೇ ಇರ್ತಾಯಿದ್ರು. ಆದರೆ ಅಲ್ಲಿ ಇಂಟರ್ನಲ್ ಗಲಭೆ ಆವಾಗ ಏನು ಇತ್ತು, ಅಲ್ಲಿ ಇಂಟರ್ನಲ್ ಗಲಭೆಯಿಂದ 1979ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಅಯತುಲ್ಲಾ ಖೊಮೇನಿ ಬಂದಾಗ ಇವರೆಲ್ಲ ಓವರ್ ನೈಟ್ ಚೇಂಜ್ ಆಗಿಬಿಟ್ರು. 1000 ಜನ ಲಿಬರಲ್ಸ್ನ ದಾರಿಲಿ ನೇಣು ಹಾಕ್ಬಿಟ್ಟು ಸಾಯಿಸಿ ಎಲ್ಲ ಆಗೋಯ್ತು. ಅವತ್ತಿಂದ ಇವತ್ತರೆಗೂ ಇರಾನ್ ಹ್ಯಾಸ್ ಬಿಕಮ್ ಎ ರ್ಯಾಡಿಕಲ್ ಹಾರ್ಡ್ಲೈನ್ ಗೌರ್ಮೆಂಟ್. ಅಷ್ಟೇ ಅಲ್ಲ, ಅವರ ಸುಪ್ರೀಂ ಲೀಡರ್, ಈಗ ಮೊನ್ನೆ ಹುತಾತ್ಮರಾದ ಸುಪ್ರೀಂ ಲೀಡರ್ ಅವರು ಖಮೈನಿ ಅವರು ತುಂಬ ಸರಿ ಭಾರತದ ವಿರುದ್ಧ ಇನ್ಸ್ಟಿಗೇಟಿಂಗ್ ಹೇಳಿಕೆಗಳು ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಅಟಾನಮಿ ಇರಬೇಕು, ಈವನ್ ಡೆಲ್ಲಿ ರೈಡ್ಸ್ ಆಗಿದ್ದೂ ಮುಸ್ಲಿಂ ಮೇಲೆ ಅಟ್ಯಾಕು. ಡೆಲ್ಲಿ ರೈಡ್ಸಲ್ಲಿ ಮುಸ್ಲಿಂ ಮೇಲೆ ಅಟ್ಯಾಕ್ ಅಲ್ಲ, ಅದ್ರ ಕತೆ ನಿಮಗೆಲ್ಲ ಗೊತ್ತಿದೆ. ಮತ್ತು ಆರ್ಟಿಕಲ್ಸ್ 370 ವಿರುದ್ಧ ಈ ಥರ ನಾನಾ ಹೇಳಿಕೆಗಳು ಅವ್ರು ಸುಪ್ರೀಂ ಲೀಡರ್ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಮೋದಿ ಸರ್ಕಾರ ಇರಾನ್ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು, ಯಾಕೆ ಅಂದರೆ ಪೀಪಲ್ ಆಫ್ ಇರಾನ್ ಆ್ಯಂಡ್ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ವೆರಿ ಕ್ಲೋಸ್ ಕಾಂಟ್ಯಾಕ್ಟ್ಸ್. ಅವರಿಬ್ಬರ ಮೇಲೆ ಯಾವುದೇ ದ್ವೇಷ ಇಲ್ಲ. ನಾನಾ ಥರ ಟ್ರೀಟಿಗಳು ಮಾಡಿ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ಈಗ ವಾಟ್ ಆರ್ ದಿ ಮೇನ್ ರೀಸನ್ಸ್ ಫಾರ್ ಟುಡೇಸ್ ವಾರ್? ಮೊದಲನೇದಾಗಿ ಇಸ್ರೇಲು, ಅಮೆರಿಕಾ, ಯುರೋಪು, ಇರಾನ್ ಈಸ್ ವೆರಿ ಕ್ಲೋಸ್ ಟು ಬಿಲ್ಡಿಂಗ್ ಆ್ಯನ್ ಅಟಾಮಿಕ್ ಬಾಂಬ್ ಅಂತ ಬಂದಿದೆ. ಯಾಕೆಂದರೆ ಅವರಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಏನು ಹೇಳ್ತೀವಿ, ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕೆ, ಅದರದ್ದು ಟೆಕ್ನಾಲಜಿ ಅವ್ರಿಗೆ ಆಲ್ಮೋಸ್ಟ್ ಆಲ್ 80% 90% ಬಂದುಬಿಟ್ಟಿದೆ. ಸೊ ದೇ ಆರ್ ಓನ್ಲಿ ಫ್ಯೂ ಡೇಸ್ ಆರ್ ಫ್ಯೂ ಮಂತ್ಸ್ ಅವೇ ಫ್ರಮ್ ಮೇಕಿಂಗ್ ಎ ಬಾಂಬ್ ಅನ್ನೋದು ಇವ್ರದ್ದು ಒಂದು ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ನು ಪ್ರಾಯಶಃ ನಿಜ. ಯಾಕಂದರೆ ಇರಾನಿಯನ್ಸ್ ಅವರು, ಹೇಳ್ತೀನಿ ಸ್ನೇಹಿತರೆ, ಬಹಳ ಬುದ್ಧಿವಂತರು. ಇಂಡಿಯಾದವ್ರು ಎಷ್ಟು ಬುದ್ಧಿವಂತರೋ ಅವರು ಅಷ್ಟೇ ಬುದ್ಧಿವಂತರು. ಯಾಕೆಂದರೆ ದೇ ಕಮ್ ಫ್ರಮ್ ದಿ ಪರ್ಷಿಯನ್ ರೇಸ್.
ಸೊ ಅಮೆರಿಕಾಗೆ ಯುರೋಪಿಯನ್ ಯೂನಿಯನ್ಗೆ ದೇರ್ ಶುಡ್ ನಾಟ್ ಬಿ ಎನಿ ಇಸ್ಲಾಮಿಕ್ ಬಾಂಬ್ ಅನ್ನೋದು ಅವ್ರಿಗೆ ಇದು. ಅದರಿಂದ ಇಸ್ಲಾಮಿಕ್ ಬಾಂಬ್ ಡೆವಲಪ್ ಮಾಡ್ತಾ ಇದ್ದಾರೆ ಅವರು. ಅದರಿಂದ ಇರಾನ್ ಮೇಲೆ ನಾವು ಬಾಂಬ್ ಹಾಕಬೇಕು, ವಾರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಅದಕ್ಕೆ ಒಂದು ಬಲವಾದ ಕಾರಣನೂ ಇದೆ. ಯಾಕೆಂದರೆ ಇಸ್ಲಾಂ ಗೌರ್ಮೆಂಟ್ ಹ್ಯಾಸ್ ಟೋಲ್ಡ್ ದಟ್ ವಿ ವಿಲ್ ವೈಪ್ ಆಫ್ ಇಸ್ರೇಲ್ ಆ್ಯಂಡ್ ವಿ ವಿಲ್ ವೈಪ್ ಆಫ್ ಆಲ್ ಜೂಸ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ದರ್ ಯಾರೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ, ಮುಲ್ಲಾ ಸ್ಟೇಟ್ಮೆಂಟ್ ಅಲ್ಲ, ಇಟ್ ಈಸ್ ದ ಅಫಿಷಿಯಲ್ ಸ್ಟ್ಯಾಂಡ್ ಆಫ್ ಇರಾನಿಯನ್ ಗೌರ್ಮೆಂಟ್. ಈಗ ಇಸ್ರೇಲ್ಗೆ ಏನಾಗಿದೆ, ಇಸ್ರೇಲ್ಗೆ ಇಟ್ ಈಸ್ ಕ್ವಶನ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್. ಇಸ್ರೇಲು ಸ್ನೇಹಿತರೆ ಕೇವಲ 1 ಕೋಟಿ ಜನ ಇದ್ದಾರೆ ಇಸ್ರೇಲಲ್ಲಿ. ಅದರಲ್ಲಿ 20% ಮುಸಲ್ಮಾನರೇ ಇದ್ದಾರೆ. ಅಲ್ಲಿ ನೀವು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಸ್ರೇಲ್ ಅವರಿಗೆ ಮುಗೀತು. ಇಸ್ರೇಲು ಯಾವಾಗ 1948ರಲ್ಲಿ ಇಸ್ರೇಲ್ ಫಾರ್ಮ್ ಆಯಿತು, ಫ್ರಮ್ ದಿ ಡೇ ಒನ್ ದೇ ಆರ್ ಫೈಟಿಂಗ್ ವಾರ್ ಅಗೈನ್ಸ್ಟ್ ದಿ ಇಸ್ಲಾಮಿಕ್ ನೇಷನ್ಸ್. ಎಲ್ಲ ಯುದ್ಧದಲ್ಲೂ ಗೆದ್ದಿದ್ದಾರೆ. ಯಾಕೆಂದರೆ ಒಂದೇ ಒಂದು ಯುದ್ಧದಲ್ಲಿ ಸೋತರೂ ಇಸ್ಲಾಂ ಇಲ್ಲ, ಅಲ್ಲಿಗೆ ನಿರ್ನಾಮ ಆಗಿಬಿಡುತ್ತೆ. ಸೊ ಇವತ್ತರೆಗೂ ಎಲ್ಲ ಯುದ್ಧದಲ್ಲೂ ಗೆದ್ದಿದ್ದಾರೆ. ಇಟ್ ಈಸ್ ದೇರ್ ಎಕ್ಸಿಸ್ಟೆನ್ಸ್. ಸೊ ಈಗ ಇರಾನು 3000 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇಟ್ಕೊಂಡಿದ್ದಾರೆ. ಅವರೇನು ದುಬೈ ಮೇಲೆ ಅಬುದಾಬಿ ಮೇಲೆ ಹಾಕಕ್ಕೆ ಇಟ್ಕೊಂಡಿಲ್ಲ, ಅದೆಲ್ಲ ಇಸ್ರೇಲ್ ಮೇಲೆ ಹಾಕೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅನ್ನೋದು ಹಾಕೊಂಡಿದ್ದಾರೆ. ಇಸ್ರೇಲ್ ಯಾಕೆ ಹೊಡಿತಾ ಇದೆ ಅಂದರೆ ಅವ್ರು ಐರನ್ ಡೋಮ್ ಮಾಡಿ ಅವ್ರ ಮಿಸೈಲ್ಸ್ನೆಲ್ಲ ಹೊಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರ ಹತ್ರ ಲಕ್ಷಾಂತರ ಡ್ರೋನ್ಗಳಿದೆ. ಸೊ ಇದನ್ನೆಲ್ಲ ಇಸ್ರೇಲ್ ಮೇಲೆ ಹಾಕಿದ್ರೆ ನ್ಯೂಕ್ಲಿಯರ್ ಬಾಂಬು ಬೇಕಾಗಿಲ್ಲ, ಇಸ್ರೇಲು ನಿರ್ನಾಮ ಆಗಿಬಿಡುತ್ತೆ. ಸೊ ಇಸ್ರೇಲ್ಗೆ ಇಟ್ ಈಸ್ ಎ ಸರ್ವೈವಲ್. ಆ್ಯಂಡ್ ಯುರೋಪ್ಗೆ ಪ್ಲಸ್ ಅಮೇರಿಕಾಗೆ ಪ್ಲಸ್ ತುಂಬ ಜನ ಡೆವಲಪ್ಡ್ ನೇಷನ್ಸ್ಗೆ ದೇರ್ ಶುಡ್ ನಾಟ್ ಬಿ ಎನ್ ಅಟಾಮಿಕ್ ಬಾಂಬ್ ಇನ್ ಇರಾನ್ ಅನ್ನೋದು ಒಂದು ಬಂದಿದೆ. ಆದರೆ ಒಂದು ವಿಪರ್ಯಾಸ, ಇಟ್ ಈಸ್ ಎ ಜೋಕ್. ಅಮೇರಿಕಾ ಈಸ್ ಫೈಟಿಂಗ್ ಎ ವಾರ್ ವಿತ್ ಇರಾನ್ ಬಿಕಾಸ್ ಇಟ್ ಈಸ್ ಡೆವಲಪಿಂಗ್ ಎ ನ್ಯೂಕ್ಲಿಯರ್ ಬಾಂಬ್. But the same America does not want India to fight a war with Pakistan because they have a nuclear bomb. ಇದು ಈ ಡೆವಲಪ್ಡ್ ನೇಷನ್ಸ್ದು ಡಬಲ್ ಸ್ಟ್ಯಾಂಡರ್ಡ್ಸು ಯಾವಾಗಲೂ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಇರಾನು ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾವುದು ಸಪೋರ್ಟ್ ಅಂದರೆ ಹುಟ್ಟುಹಾಕಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾವುದು ಒಂದು ಹಮಾಸ್, ನಿಮಗೆಲ್ಲ ಗೊತ್ತು ಏನು ಮಾಡಿದ್ದಾರೆ ಹಮಾಸ್ ಇಸ್ರೋದಲ್ಲಿ. ಇನ್ನೊಂದು ಹಿಜ್ಬುಲ್ಲಾ, ಅವರು ಲೆಬನಾನಲ್ಲಿ ಕೂತ್ಕೊಂಡು ಇಸ್ರೇಲ್ ಮೇಲೆ ಬಾಂಬ್ ಹಾಕ್ತಿರ್ತಾರೆ, ಎಲ್ಲ ಕಡೆ ಇದು ಮಾಡ್ತಾರೆ. ಮೂರನೇದು ಹೌತೀಸ್, ಸೊ ಅವ್ರಿಗೂ ಬಾಂಬ್ ಹಾಕಿ ಎಲ್ಲ ಶಿಪ್ಸ್ಗಳಿಗೆಲ್ಲ ಬಾಂಬ್ ಹಾಕಿಸ್ತಾರೆ. ಸೊ ದೇ ಆರ್ ಎನ್ಕರೇಜಿಂಗ್, ಆರ್ಮಿಂಗ್, ಫಂಡಿಂಗ್, ಟ್ರೈನಿಂಗ್ 3 ಬಿಗ್ ಟೆರರಿಸ್ಟ್, ವೆರಿ ಡೇಂಜರಸ್ ಟೆರರಿಸ್ಟ್ ಆರ್ಗನೈಸೇಷನ್ಸ್. ಇದೇ ರೀತಿ ನೀವು ಪಾಕಿಸ್ತಾನ ತಗೊಳ್ಳಿ, ಅವರು ಆಲ್ ಖೈದಾ, ಕಾಶ್ಮೀರಿ ಟೆರರಿಸ್ಟು, ತಾಲಿಬಾನು ಎಲ್ಲರಿಗೂ ಬಾಂಬ್ ಕೊಡ್ತಿರ್ತಾರೆ. ಸೊ ದೇ ಆರ್ ಆಲ್ ಟೆರರಿಸ್ಟ್ ನೇಷನ್ಸ್. ಸೊ ಯಾವುದೇ ಒಂದು ನೇಷನ್ನಲ್ಲಿ, ದೋ ಅನ್ಲೈಕ್ ಪಾಕಿಸ್ತಾನ್, ಎ ನಾರ್ಮಲ್ ಇರಾನಿಯನ್ ಈಸ್ ನಾಟ್ ಫಾರ್ ಟೆರರಿಸಮ್. ಈ ಒಂದು ಆತಂಕವಾದಿಯಿಂದ ಅಮೇರಿಕಾ ಇರಾನ್ ಮೇಲೆ ವಾರ್ ಮಾಡಿದೆ. ಒಂದು ನ್ಯೂಕ್ಲಿಯರ್ ಬಾಂಬ್, ಇನ್ನೊಂದು ದೇರ್ ಸಪೋರ್ಟ್ ಟು ಟೆರರಿಸ್ಟ್ ಆರ್ಗನೈಸೇಷನ್. ಸ್ನೇಹಿತರೆ, ಈ ಒಂದು ಇದರಲ್ಲಿ ಕೆಲವರು ಮೋದಿ ಯಾಕೆ ಇಸ್ರೇಲ್ಗೆ ಹೋದರು, ಮೋದಿ ಯಾಕೆ ನೆತನ್ಯಾಹುನ ತಬ್ಕೊಂಡ್ರು. ಡು ಯು ನೋ ದ್ಯಾಟ್ ಇಸ್ರೇಲ್ ಈಸ್ ದಿ ಓನ್ಲಿ ಕಂಟ್ರಿ ವಿಚ್ ಹ್ಯಾಸ್ ಸಪೋರ್ಟೆಡ್ ಇಂಡಿಯಾ ಇನ್ ಆಲ್ ವಾರ್ಸ್. ಎಲ್ಲ ಯುದ್ಧದಲ್ಲೂ ಇಸ್ರೇಲು ಭಾರತಕ್ಕೆ ಸಪೋರ್ಟ್ ಮಾಡಿಕೊಂಡೇ ಬರ್ತಾ ಇದೆ. ಮೊದಲನೇದು 1971 ವಾರಲ್ಲಿ ಇಸ್ರೇಲ್ ಭಾರತ ದೇಶಕ್ಕೆ ಆವಾಗ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕಾಲದಲ್ಲಿ ಸಪೋರ್ಟ್ ಮಾಡ್ತು. ಕಾರ್ಗಿಲ್ ವಾರಲ್ಲಿ 1999 ಕಾರ್ಗಿಲ್ ವಾರಲ್ಲಿ ವಾಜಪೇಯಿ ಗೌರ್ಮೆಂಟ್ಗೆ ಇಸ್ರೇಲ್ ಸಪೋರ್ಟ್ ಮಾಡ್ತು. ಆ್ಯಂಡ್ ಲೇಟೆಸ್ಟ್ ಆಪರೇಷನ್ ಸಿಂಧೂರಲ್ಲೂ ಕೂಡ ಇಸ್ರೇಲು ಭಾರತಕ್ಕೆ ಸಪೋರ್ಟ್ ಮಾಡ್ತು. ಇಸ್ರೇಲ್ ಈಸ್ ಸಪ್ಲೈಯಿಂಗ್ ಅಸ್ ಆರ್ಮ್ಸ್, ಇಂಟೆಲಿಜೆನ್ಸ್ ಆ್ಯಂಡ್ ಆಲ್ಸೋ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ. ಮಿಸೈಲ್ಸ್ ಕೂಡ ಸಪೋರ್ಟ್ ಮಾಡ್ತಾಯಿದೆ. ನಾವು ಅವ್ರ ಕಡೆ ಇರಬೇಕಾ ಅಥವಾ ಅವ್ರ ಹತ್ರ ದ್ವೇಷ ಕಟ್ಕೋಬೇಕಾ? ನೋಡಿ ಇದರ ವಿಪರ್ಯಾಸ. ಇಸ್ರೇಲ್ಗೆ ಮತ್ತು ಅಮೆರಿಕಾಗೆ ಬರೀ ಫ್ರಾನ್ಸು, UK ಇಂಥವ್ರು ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ. ಅಲ್ಲಿರೋ ಎಲ್ಲ ಬಹುಪಾಲು ಇಸ್ಲಾಮಿಕ್ ಕಂಟ್ರೀಸ್ ಕೂಡ ಸಪೋರ್ಟ್ ಮಾಡ್ತಿದೆ. ಸೌದಿ ಅರೇಬಿಯಾ ಸಪೋರ್ಟ್ ಮಾಡ್ತಿದೆ, ಕತಾರ್ ಸಪೋರ್ಟ್ ಮಾಡ್ತಿದೆ, ಆಮೇಲೆ UAE ಸಪೋರ್ಟ್ ಮಾಡ್ತಿದೆ, ಅಬುದಾಬಿ ಸಪೋರ್ಟ್ ಮಾಡ್ತಿದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇ ಆರ್ ಸಪೋರ್ಟಿಂಗ್ ಅಮೆರಿಕಾ ಇನ್ ದಿಸ್ ಇರಾನ್ ವಾರ್ ಬಿಕಾಸ್ ಅವ್ರಿಗೇನಂದ್ರೆ ಇರಾನು ನಾಳೆ ಎಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಸಪೋರ್ಟ್ ಮಾಡ್ಕೊಂಬಂದ್ರೆ ನಮ್ಮ ಅಳಿವಿಗೆ ಬರುತ್ತೆ. ಇವತ್ತು ಇಸ್ರೇಲಿಗೆ ಬಂದಿದ್ದು ನಾಳೆ ನಮಗೂ ಆಗತ್ತೆ ಅನ್ನೋದು ಅವ್ರು ಚೆನ್ನಾಗಿ ಅರ್ಥಕೊಂಡ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ಭಾರತಕ್ಕೆ ಇಸ್ರೇಲು ಮುಂಚಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಿದೆ. ನಾವು ಇರಾನ್ ಜೊತೆ ಸಿವಿಲೈಸೇಷನಲ್ ಫ್ರೆಂಡ್ಶಿಪ್ ಬೆಳೆಸ್ಕೊಂಡೇ ಬಂದಿದ್ದೀವಿ. ಇವತ್ತು ಇರಾನ್ ಜೊತೆ ನಾವು ಫ್ರೆಂಡ್ಶಿಪ್ ಆಗಿದ್ದೀವಿ. ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಭಾರತ ದೇಶ ಮೋದಿ ಮತ್ತು ಜೈಶಂಕರ್ ಅವರು ಇರಾನ್ ಪ್ರೆಸಿಡೆಂಟು ಮತ್ತು ಇರಾನ್ ಫಾರಿನ್ ಮಿನಿಸ್ಟರ್ ಜೊತೆ ಮಾತಾಡಿದ ಮೇಲೆ ಹೊಮ್ರೂಸ್ ಸ್ಟ್ರೈಟಲ್ಲಿ, ಅಂದರೆ ಅಲ್ಲಿ ಈಗ ನಿಮಗೆ ಗೊತ್ತಿದೆ ಅಲ್ಲ, 2 ಶಿಪ್ಗಳು ಬರ್ತಾ ಇರುವಾಗ, ನಮ್ಮದು ಪೆಟ್ರೋಲ್ ತೊಗೊಂಬರ್ತಿರೋ ಶಿಪ್ಗಳು ಬರ್ತಿರುವಾಗ ಬಾಂಬ್ ಹಾಕ್ತಿದ್ದಾರೆ ಇರಾನ್ ಅವರು. ಆದರೆ ನಮ್ಮದು 2 ಶಿಪ್, ಇಂಡಿಯಾ ಶಿಪ್ಪು, ಜೈಶಂಕರ್ ಅವರು ಮಾತಾಡಿದ್ಮೇಲೆ 2 ಇಂಡಿಯಾ ಶಿಪ್ನ ಬಿಟ್ಟಿದ್ದಾರೆ. ಅವು ಬಂದು ಭಾರತದಲ್ಲಿ ನೆಲೆಸಿವೆ. ಸೊ ಅವರ್ ಟೆನ್ಷನ್ ಆನ್ ದಿ
ಪೆಟ್ರೋಲಿಯಂ ಆ್ಯಂಡ್ ಗ್ಯಾಸ್ ಹ್ಯಾಸ್ ಸ್ಲೈಟ್ಲಿ ಕಮ್ ಡೌನ್. ಅಷ್ಟೇ ಅಲ್ಲ, ಇಲ್ಲಿ ಒಂದು ಇರಾನ್ ವಾರ್ಶಿಪ್ನ ನಮ್ಮ ಭಾರತ ದೇಶದಲ್ಲಿ ವಿ ಹ್ಯಾವ್ ಡಾಕ್ಡ್ ಒನ್ ಇರಾನ್ ವಾರ್ಶಿಪ್. ಅಷ್ಟೇ ಅಲ್ಲ, ಅವ್ರದ್ದು 183 ಜನ ಸೈಲರ್ಸ್, ಆ ವಾರ್ಶಿಪ್ ಮೇಲಿದ್ದ ಸೈಲರ್ಸ್ನ ನಾವು ಜೋಪಾನವಾಗಿ ನಮ್ಮ ನೇವಿ ಹೆಡ್ ಕ್ವಾರ್ಟರ್ಸಲ್ಲಿ ಇಟ್ಟಿದ್ದೀವಿ. ಅವನ್ನ ರಿಪ್ಯಾಟ್ರಿಯೇಟ್ ಮಾಡ್ತೀವಿ ಇರಾನ್ಗೆ. ಸೊ ಭಾರತ ಏನು ಇರಾನ್ ವಿರುದ್ಧ ಅಲ್ಲ, ಆದರೆ ಭಾರತ ಇರಾನಿನ ಟೆರರಿಸಮ್ ವಿರುದ್ಧ ಖಂಡಿತ ಇದೆ. ಆದರೆ ಭಾರತ ದೇಶ ಇರಾನ್ ಜನಗಳ ವಿರುದ್ಧ ಖಂಡಿತ ಅಲ್ಲ. ಈಗ ನಾವು ಬ್ರೀಫಾಗಿ ಶಾರ್ಟೇಜ್ ಆಫ್ ಫ್ಯೂಯಲ್, ಶಾರ್ಟೇಜ್ ಆಫ್ LPG, ಶಾರ್ಟೇಜ್ ಆಫ್ CNG ಬರೋಣ. ಕೇವಲ 1 ವರ್ಷದ ಕೆಳಗೆ ಆಪರೇಷನ್ ಸಿಂಧೂರ್ ಆದಾಗ ಇದೇ ಕಾಂಗ್ರೆಸ್ಸು, ಇದೇ ಲೆಫ್ಟಿಸ್ಟ್ಗಳು ಏನು ಬೋರ್ಡ್ ಹಾಕೊಂಡು ಓಡ್ತಾ ಇದ್ರು. ಮೋದಿ ಅವರು ಸೀಸ್ ಫೈರ್ ಮಾಡಿದಾಗ ನರೇಂದರ್ ಸರೆಂಡರ್ ಅಂತ ಇಟ್ಕೊಂಡು ಓಡಿದ್ರು. ಯಾತಕ್ಕೆ ವಾರ್ ನಿಲ್ಸಿದ್ರಿ ಅಂತ ಹೇಳ್ತಾ ಇದ್ರು. ಮೋದಿ ಅವರು ಹಿ ಈಸ್ ನಾಟ್ ಎ ವಾರ್ ಮಾಂಗರರ್. ಮೋದಿ ಅವರು ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಅಲ್ಲಿ ಜೈಷ್ ಎ ಮೊಹಮ್ಮದ್ ಟೆರರಿಸ್ಟ್ ಕ್ಯಾಂಪ್ನ ಡಿಸ್ಟ್ರಾಯ್ ಮಾಡಿ ಮತ್ತು ಐ ಥಿಂಕ್ ಆಲ್ಮೋಸ್ಟ್ 15 ಫೈಟರ್ ಏರ್ಕ್ರಾಫ್ಟ್ಸ್ನ ಡಿಸ್ಟ್ರಾಯ್ ಮಾಡಿ, ಅವ್ರ ಮಿಲಿಟ್ರಿ ಕ್ಯಾಂಪು, ಏರ್ಫೋರ್ಸ್ ಸ್ಟೇಷನ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿ, ರೆಡಾರ್ಗಳು ಡಿಸ್ಟ್ರಾಯ್ ಮಾಡಿದ್ದು 3 ದಿವಸದಲ್ಲೇ ಮಾಡಿದ್ದು. ಡಿಸ್ಟ್ರಾಯ್ ಮಾಡಿದ ಮೇಲೆ ಸೀಸ್ ಫೈರ್ ಹೇಳಿದರು. ಆವಾಗ ಯುದ್ಧ ಮಾಡಿ ಅಂತ ಹೇಳ್ತಿದ್ದವ್ರು ಇವತ್ತು ಯುದ್ಧ ಯಾಕೆ ನಿಲ್ಲಿಸ್ತಿಲ್ಲ ಅಂತ ಅಮೇರಿಕಾ ಪ್ಲಸ್ ಇಸ್ರೇಲು ಇರಾನ್ ಮೇಲೆ ಯುದ್ಧ ಮಾಡಿದ್ರೆ ನಾವು ಹೋಗಿ ಅಲ್ಲಿ ನಿಲ್ಸೋಕ್ಕಾಗತ್ತಾ? ಏನು ಮಾತಾಡ್ತಿದ್ದಾರೆ? ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯಾದ ಶಾರ್ಟೇಜ್ ಇಲ್ಲ. ಹೌದು, ಸ್ವಲ್ಪ ವಾರ ಅಂದಮೇಲೆ ಸ್ವಲ್ಪ ಶಾರ್ಟೇಜ್ ಬಂದೇ ಬರುತ್ತೆ. ಅದನ್ನು ಆದಷ್ಟು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮೋದಿ ಅವ್ರ ಸರ್ಕಾರ. ನಾವೂ ಯಾವ್ದಾದ್ರು ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು ಅಕಸ್ಮಾತ್. ಆದರೆ ಇದು ಬರೀ ಭಾರತ ದೇಶಕ್ಕೆ, ಎಲ್ಲ ದೇಶಕ್ಕೂ ಇದೆ. ಕೋವಿಡ್ ಟೈಮಲ್ಲೂ ಇದೇ ಗಲಾಟೆ ಮಾಡಿದ್ರು. ಮೋದಿ ಆಗಲಿ, BJP ಆಗಲಿ, RSS ಆಗಲಿ, ಅಥವಾ ಸಾಮಾನ್ಯ ಭಾರತ ದೇಶದ ಪ್ರಜೆಗಳಾಗಲಿ ಯಾರಿಗೂ ವಾರ್ ಬೇಡ, ಹಿಂಸೆ ಆಗಲ್ಲ ನಮಗೆ. ಅದು ನಮಗೆ ಸಾವಿರಾರು ವರ್ಷದಿಂದ ಬಂದಿರೋ ಒಂದು ಐಡಿಯಾಲಜಿ. ಶ್ರೀರಾಮಚಂದ್ರನ ಆ್ಯಸ್ ಎ ಲಾಸ್ಟ್ ರಿಸಾರ್ಟ್ ವಾರ್ ಮಾಡಿದ್ದು, ಅಲ್ಲಿವರೆಗೂ ಮಾತಾಡಿ ಸಂಧಿ ಮಾಡಿ ಎಲ್ಲ ಮಾಡಿದ್ದು. ಅದೇ ರೀತಿ ಕೃಷ್ಣ ಕೂಡ ಮಹಾಭಾರತ ವಾರ್ನ ನಿಲ್ಸೋಕ್ಕೆ ಆದಷ್ಟು ಸತತ ಪ್ರಯತ್ನ ಮಾಡ್ದ. ಆದ್ದರಿಂದ ನಾವು ಯಾರೇ ಆಗಲಿ ವಾರ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದು ಖಂಡಿತ ಬೇಡ. ವಾರ್ ಆಗ್ಕೊಡ್ದು. ಆದರೆ ಭಾರತ ದೇಶಕ್ಕೆ ತೊಂದರೆ ಆದರೆ ನಾವು ಎದೆ ಸಟ್ಟಿ ನಿಂತ್ಕೋಬೇಕಾಗತ್ತೆ. ಆವಾಗ ಒಂದು ಸಣ್ಣ ಪುಟ್ಟ ಯಾವ್ದಾದ್ರು ಸ್ಯಾಕ್ರಿಫೈಸಸ್ ಮಾಡಿದ್ರೆ ಮಾಡಬೇಕಾಗತ್ತೆ. 1971ನೇ ಇಸ್ವಿನಲ್ಲಿ ಬಾಂಗ್ಲಾದೇಶ್ ವಾರಲ್ಲಿ ಪ್ರತಿಯೊಬ್ಬ RSS ವರ್ಕರೂ ಆವಾಗ ದುಡ್ಡು ಕಲೆಕ್ಟ್ ಮಾಡಿದ್ವಿ, ಬಟ್ಟೆಗಳು ಕಲೆಕ್ಟ್ ಮಾಡಿದ್ವಿ, ಎಲ್ಲ ಮಾಡ್ತಿದ್ವಿ, ಸಪೋರ್ಟ್ ಮಾಡಿದ್ವಿ ಇಂದಿರಾ ಗಾಂಧಿಗೆ. ಇವ್ರು ಮೊದಲನೇ ದಿವಸದಿಂದಾನೇ ಮೋದಿ ಹೇಟ್ರೆಡ್ ಹ್ಯಾಸ್ ಟರ್ನ್ಡ್ ಆ್ಯಸ್ ಎನ್ ಎನಿಮಿಟಿ ಟುವರ್ಡ್ಸ್ ಇಂಡಿಯಾ ಹೇಟ್ರೆಡ್. ಮೊದಲನೇ ದಿವಸ ಗ್ಯಾಸ್ ಶಾರ್ಟೇಜು, ಈ ಶಾರ್ಟೇಜು ಅಂದರೆ ಈ ಥರ ಜನಕ್ಕೆ ಪ್ಯಾನಿಕ್ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಪ್ಯಾನಿಕ್ ಆಗಿಬಿಟ್ಟು ಈಗ ನನ್ನ ಮನೇಲಿ ನಮ್ಮ ಹತ್ರ 1 ಸಿಲಿಂಡರ್ ಇರುತ್ತೆ, ನಾನು 2 ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ, ಅಥವಾ ಇನ್ನೊಬ್ಬ ಯಾರೋ ಅಂಗಡೀಲಿ ಅಥವಾ ಹೋಟ್ಲಲ್ಲಿ 2 ಬದಲು 3 ಸಿಲಿಂಡರ್ ಇಟ್ಕೊಳ್ಳೋಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಶಾರ್ಟೇಜ್. ದಯವಿಟ್ಟು ಇದನ್ನು ಯಾವುದೂ ಕೂಗೋಬೇಡಿ. ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲನೂ ಹಂಚ್ಕೊಂಡು ಇರೋಣ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.